ಫಟಾಫಟ್ ರೌಂಡ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ನಾನು ಕೇಳ್ತೀನಿ ಒಂದು ಕ್ವೆಶನ್, ನೀವು ಅದಕ್ಕೆ ಒಂದು ಲೈನ್ ಅಥವಾ ಒಂದು ವರ್ಡಲ್ಲಿ ಆನ್ಸರ್ ಮಾಡಿ. ಓಕೆನಾ? ಸೊ ಅಲಿಶಾ ಅವರ ಫೇವ್ರೆಟ್ ಡಿಶ್? ನನ್ನ ಫೇವ್ರೆಟ್ ಡಿಶ್ ಪತ್ರೊಡೆ. ಯಾವ್ದ್ರಿಂದ ಮಾಡ್ತಾರೆ ಅಂತ ಹೇಳ್ಬಿಡಿ. ಓಕೆ, ನನಗೆ ಪತ್ರೊಡೆ ಅಂದರೆ ಈ ಮಂಗಳೂರಲ್ಲಿ ನಮ್ಮ ಕಡೆ ಮಾಡ್ತಾರೆ. ಓಕೆ, ಪತ್ರೊಡೆ ಅಂದರೆ ರೈಸ್ ಆ್ಯಂಡ್ ಒಂದು ಎಲೆ ಸಿಗುತ್ತೆ, ಅದರಲ್ಲಿ ಮಾಡ್ತಾರೆ ನಮ್ಮಮ್ಮ. ಸೊ ಎವ್ರಿ ಮಳೆಗಾಲದಲ್ಲಿ ಮಾಡುವ ಡಿಶ್ ಅದು. ಅದು ನನ್ನ ಫೇವ್ರೆಟ್ ಡಿಶ್ ರೀ ಅದು ಪತ್ರೊಡೆ. ಓಕೆ, ದೆನ್ ಫೇವ್ರೆಟ್ ಕಲರ್? ಫೇವ್ರೆಟ್ ಕಲರ್ ಹೇಳಬೇಕಿದ್ರೆ ಐ ಲೈಕ್ ಪಿಂಕ್ ಆ್ಯಂಡ್ ಬ್ಲ್ಯಾಕ್. ಓಕೆ, ವೈ? ಪಿಂಕ್ ಅಂದರೆ ಏನು ಗೊತ್ತಾ, ನನಗೆ ಲೈಕ್ ಸ್ವಲ್ಪ ಗರ್ಲಿಶ್ ಫೀಲಿಂಗ್ ಆಗುತ್ತೆ, ಅದಕ್ಕೆ ಪಿಂಕ್. ಬಟ್ ಬ್ಲ್ಯಾಕ್ ಅಂದರೆ ನನ್ನ ಹತ್ರ ಮ್ಯಾಕ್ಸಿಮಮ್ ನೋಡಿದ್ರೆ ಬ್ಲ್ಯಾಕೇ ಇರುತ್ತೆ ಮೋಸ್ಟ್ ಆಫ್ ಟೈಮ್. ದೆನ್ ಅದೃಷ್ಟ ಸಂಖ್ಯೆ ಅಂತ ಏನಾದರೂ ನಂಬ್ತೀರಾ ನೀವು? ನಂಬರ್, ಲಕ್ಕಿ ನಂಬರ್ ಅಂದರೆ 9. ಓಕೆ, ನಿಮ್ಮ ಬರ್ಡೇ? ಮೈ ಬರ್ತ್ ಡೇಟ್ 27th May. ಓಕೆ, ಫೇವ್ರೇಟ್ ಆ್ಯಕ್ಟರ್? ಫೇವ್ರೇಟ್ ಆ್ಯಕ್ಟರ್ ಅಂದರೆ ಐ ಲೈಕ್ ರಜನಿಕಾಂತ್ ಸರ್. ನೈಸ್, ಅವ್ರಂದ್ರೆ ಎಲ್ರಿಗೂ ಇಷ್ಟ ಬಿಡಿ. ಆ್ಯಂಡ್ ಫೇವ್ರೇಟ್ ಮೂವಿ? ಫೇವ್ರೇಟ್ ಮೂವಿ ಅವತಾರ್. ಓಕೆ, ಯಾ ನೈಸ್. ದೆನ್ ಫ್ರೀ ಟೈಮಲ್ಲಿ ನೀವು ಮಾಡೋ 3 ಕೆಲಸಗಳು? ನಾನು ನಾರ್ಮಲ್ ಆಗಿ ಐ ಲೈಕ್ ಟ್ರಾವೆಲಿಂಗ್. ನನಗೆ ಟ್ರಾವೆಲಿಂಗ್ ತುಂಬ ಇಷ್ಟ. ಫ್ರೀ ಟೈಮಲ್ಲಿ ನನಗೆ ಕುಕಿಂಗ್ ಇಷ್ಟ. ನೈಸ್. ಸೊ ನಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿ ಕುಕಿಂಗ್ ಮಾಡ್ತಾರೆ, ಮಮ್ಮಿ ಕಲಿಸ್ಕೊಟ್ಟಿದ್ದಾರೆ ಚಿಕ್ಕ ವಯಸ್ಸಿಂದ. ಸೊ ಆದಮೇಲೆ ಕ್ಲೀನಿಂಗ್. ನಾನು ಏನಂತಾರೆ, ಇಟ್ ಈಸ್ ಎನ್ ಸಾರ್ಟ್ ಆಫ್ ಏನಂತಾರೆ ಟೂ ಮಚ್ ಆಫ್ ಥಿಂಗ್ ಆಫ್ ಕ್ಲೀನಿಂಗ್ ನಮಗೆ. ಸೊ ಐ ಲೈಕ್ ಟು ಬಿ ಕ್ಲೀನ್ ಆ್ಯಂಡ್ ಆಲ್ ದ ಥಿಂಗ್ಸ್. ಕ್ಲೀನಿಂಗ್ ಇಸ್ ಮೈ ಫ್ರೀ ಟೈಮ್ ಸಿಕ್ಕಾಗ ಕ್ಲೀನಿಂಗ್ ಮಾಡ್ತೀನಿ. ಆ್ಯಂಡ್ ಟೋಟಲ್ ಆಗಿ ಹೇಳಬೇಕಿದ್ರೆ ಐ ಆಮ್ ಟೋಟಲಿ 2 ಡಿಫ್ರೆಂಟ್ ಪರ್ಸ್ನಾಲಿಟಿ. ನಾನು ಹೊರಗಡೆ ಹೋದ್ರೆ ಸ್ವಲ್ಪ ಪ್ರೊಫೆಷನಲ್ ಅದು ಇದು ಎಲ್ಲ ಇರ್ತೀನಿ. ಮನೇಲಿ ಇದ್ರೆ ಎಲ್ಲ ಬಿಟ್ಬಿಟ್ಟು ಒಂದು ನಾರ್ಮಲ್ ಆಗಿ ಬಟ್ಟೆ ತಗೊಂಡು ಉಜ್ಜೋದು, ಇಲ್ಲಾಂದ್ರೆ ಸ್ವೀಪಿಂಗ್, ಕುಕ್ಕಿಂಗ್. ಆದ್ಮೇಲೆ ಯಾರೋ ಬಂದ್ರೆ ಒಳ್ಳೆದಂಗೆ ಖುಷಿ, ಎಲ್ಲರಿಗೆ ಬಡಿಸಿ ಕೊಡ್ಬೋದಲ್ವ ಅಂತ. ದೆನ್ ನೀವು ಈ ಇಂಡಸ್ಟ್ರಿಗೆ ಬಂದಿಲ್ಲ ಅಂದಿದ್ರೆ ಬೇರೆ ಏನು ಜಾಬ್ನ ಚೂಸ್ ಮಾಡ್ತಿದ್ರಿ? ನನಗೊಂದು ಆಸೆ ಇತ್ತು, ನಾನು ಏರ್ ಹೋಸ್ಟೆಸ್ ಆಗಬೇಕು ಅಂತ. ಬಟ್ ಚೈಲ್ಡ್ಹುಡಲ್ಲಿ ಅದು ಮರ್ತು ಹೋಗ್ಬಿಟ್ಟೆ. ಸೊ ಮೇ ಬಿ ಏರ್ ಹೋಸ್ಟೆಸ್ ಆಗ್ತಾ ಇದೆ. ಮೈ ನೆಕ್ಸ್ಟ್ ಕ್ವೆಶ್ಚನ್ ಇಸ್, ನೀವು ಫುಲ್ಫಿಲ್ ಆಗದೆ ಇರೋ ಡ್ರೀಮ್? ನಾನು ಫುಲ್ಫಿಲ್ ಆಗುವಂಥ ಡ್ರೀಮೇ ಇದೇ ಇತ್ತಲ್ವ, ಏರ್ ಹೋಸ್ಟೆಸ್ ಆಗೋದು. ಮತ್ತು ಏರ್ ಹೋಸ್ಟೆಸ್ ಆಗಿಲ್ಲ. ಸೊ ಏರ್ ಹೋಸ್ಟೆಸ್ಗಿಂತ ಬೆಟರ್ ಆಪ್ಷನ್ ಮೂವಿ ಆರ್ಟಿಸ್ಟ್ ಆಗಿಬಿಟ್ಟೆ. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್. ಫಸ್ಟ್ ಕ್ರಶ್? ನನಗೆ ಫಸ್ಟ್ ಕ್ರಶ್ ಅಂತ ಯಾವುದೂ ಇರಲಿಲ್ಲ ಮ್ಯಾಮ್, ಸುಳ್ಳು ಹೇಳಂಗಿಲ್ಲ. ಫಸ್ಟ್ ಕ್ರಶ್ ಅಂತ ಇರಲಿಲ್ಲ, ಫೀಲೇ ಇರಲಿಲ್ಲ ನನಗೆ ಕ್ರಶ್ ಅಂತ ಎಲ್ಲ. ಆ್ಯಂಡ್ ನೋ ಕ್ರಶ್ ಹೇಳಕ್ಕಾಗಲ್ಲ. ನೋ ಕ್ರಶ್ ಐ ಡೋಂಟ್ ಹ್ಯಾವ್ ಎನಿ ಕ್ರಶ್ ರಿಯಲಿ. ಓಕೆ, ನೈಸ್ ಮ್ಯಾಮ್. ಸೊ ಫಸ್ಟ್ ಅರ್ನಿಂಗ್ ವಾಸ್ 250 rupees. ನೈಸ್, 250 rupees. ಯಾ. ದೆನ್ ನೀವು ಯಾವ ಪರ್ಸನ್ ಜೊತೆ ಎಲ್ಲನೂ ಶೇರ್ ಮಾಡ್ತೀರಾ? ನೇಮ್ ಆಫ್ ದಟ್ ಪರ್ಸನ್ ಹೇಳಕ್ಕಾಗುತ್ತಾ? Natalia Lewis, my grandmother, who is no more. Okay. And my best friend. I have a best friend, my childhood friend. ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಇದ್ದಾಳೆ ಒಬ್ಳು. ಅವಳ ಹತ್ರ ಶೇರ್ ಮಾಡ್ತೀನಿ. ಅವಳು ರಂಜಿತಾ ಅಂತ, ನರ್ಸ್. ಸೊ ಶಿ ಈಸ್ ವರ್ಕಿಂಗ್ ಇನ್ ಅ ಗೌರ್ಮೆಂಟ್ ಹಾಸ್ಪಿಟಲ್. She is very good in her profession. And yes, I shared with her each and everything. Childhood friend alva. So ಅಲಿಶಾ ಅವರು ಜಾಸ್ತಿ ಯಾವುದರಲ್ಲಿ ಮನಿನ ಹಾಕ್ತಾರೆ? ಐ ಮೀನ್ ಶಾಪಿಂಗ್ ಅಥವಾ ಏನಾದರೂ ಟ್ರಾವೆಲಿಂಗ್, ಈ ಥರ ಯಾವುದಕ್ಕೆ ಜಾಸ್ತಿ ಸ್ಪೆಂಡ್ ಮಾಡ್ತೀರಾ ಮನಿನ? ನಾನು ಸ್ಪೆಂಡ್ ಮಾಡೋದು ಮೇ ಬಿ ನನ್ನ ಅಮ್ಮ ನನಗೆ ಹೇಳೋದು ನಾನು ಕಂಜೂಸ್ ಅಂತೆ. ಓಕೆ. ಸೊ ಸ್ಪೆಂಡ್ ಮಾಡೋದು ಸ್ವಲ್ಪ ಕಮ್ಮಿನೇ. ಬೇಕಿದ್ರೆ ಎಲ್ಲರಿಗೆ ನಾನು ಸೇವಿಂಗ್ ಕಲಿಸ್ಕೊಡ್ತೀನಿ, ಸ್ಪೆಂಡ್ ಮಾಡಲ್ಲ. ಆ್ಯಂಡ್
ನನಗೆ ಒಂದು ಅಭ್ಯಾಸ ಮ್ಯಾಮ್, ಏನು ಗೊತ್ತಾ, ನಾನು ಹಿಂಗೆ ಸೇವಿಂಗ್ ಮಾಡ್ತೀನಲ್ವಾ, ಎಲ್ಲರಿಗೂ ಹೋಗ್ಬಿಟ್ಟು ಹೇಳೋದು, ಏನು ನೀನು ಯಾಕೆ ಇಷ್ಟು ಖರ್ಚು ಮಾಡ್ತಾ ಇದ್ದೀವಿ, ಸ್ವಲ್ಪ ಸೇವಿಂಗ್ ಮಾಡಲ್ವಾ ಅಂತ ಪ್ಲಾನ್ಸ್ ಕೊಡೋದು, ಎಕ್ಸ್ಟ್ರಾ ಪ್ಲಾನ್ಸ್. ಸೇವಿಂಗ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮ್ಯಾಮ್ ಲೈಫ್. ಬಿಕಾಸ್ ಈಗ ದಿನ ಸೇವಿಂಗ್ಸ್ ತುಂಬಾ ಇಂಪಾರ್ಟೆಂಟ್. ಆಫ್ಟರ್ ದಿಸ್ ಕೋವಿಡ್ ಎಲ್ಲ ಬಂದ್ಮೇಲೆ, ಆ ಕಷ್ಟ ಎಲ್ಲ ಪಟ್ಮೇಲೆ ಗೊತ್ತಾಗಿದೆ ಮನಿ ವ್ಯಾಲ್ಯೂ ಅಂತ ಏನಂತ. ಹೌದು, ಅನ್ನೆಸೆಸರಿ ಖರ್ಚೇನು ಮಾಡಬಾರ್ದು ಅಂತ. ವೆರಿ ನೈಸ್ ಮ್ಯಾಮ್. ದೆನ್ ಎರಡರಲ್ಲಿ ಒಂದು ಚೂಸ್ ಮಾಡಿ, ಮಾಡರ್ನ್ ವೇರ್ ಅಥವಾ ಟ್ರೆಡಿಷನಲ್ ವೇರ್? ಟ್ರೆಡಿಷನಲ್ ವೇರ್. ಟ್ರೆಡಿಷನಲ್ ವೇರ್, ನೈಸ್ ಮ್ಯಾಮ್. ದೆನ್ ಡೈರಿ ಮೇಂಟೈನ್ ಮಾಡೋ ಅಭ್ಯಾಸ ಇದೆಯಾ? ಹೌದು, ಇದೆಯಾ? ಹೌದು. ಸೊ ಫಸ್ಟ್ ಏನು ಬರ್ದಿರೋದು ಅನ್ನೋದು ನೆನ್ಸ್ಕೊಳಕ್ಕಾಗತ್ತಾ ಡೈರಿಯಲ್ಲಿ? ಕೆಲಸದ ಬಗ್ಗೆ. ನಿಮ್ಮ ವಾರ್ಡಿನಲ್ಲಿ ಕಸದ ಸಮಸ್ಯೆಯೇ? ಒಳಚರಂಡಿ ವ್ಯವಸ್ಥೆ ಸರಿ ಇಲ್ಲವೇ? ವಾರ್ಡಿನ ರಸ್ತೆ ದ್ವೀಪಗಳು ಸರಿಯಾಗಿಲ್ವೇ? ನಿಮಗೆ ಮೂಲಭೂತ ಸೌಕರ್ಯಗಳು ಸಿಗ್ತಿಲ್ವೇ? ಜನಪ್ರತಿನಿಧಿಗಳು ಸಮಸ್ಯೆಗೆ ಸ್ಪಂದಿಸ್ತಿಲ್ವೇ? ನಿಮ್ಮ ಸಮಸ್ಯೆಗಳ ಪರಿಹಾರವೇ ನಮ್ಮ ಸ್ಪಂದನೆ. ನಮ್ಮ ವಾರ್ಡ್ ಅತಿ ಶೀಘ್ರದಲ್ಲಿ ನಿಮ್ಮ ವಿಟಿ ನ್ಯೂಸ್ ಕನ್ನಡ ವಾಹಿನಿಯಲ್ಲಿ. ಸಮಾಜದ ಬದಲಾವಣೆಗಾಗಿ. ಸೊ ಒಂದ್ಸರ್ತಿ ಎಲ್ಲ ನೆನ್ಸ್ಕೊಂಡ್ರೆ ಆಲಿಶಾನ ಹೆಂಗ್ ಡಿಫೈನ್ ಮಾಡ್ತೀರಾ ಮಮ್ಮಿ? ಅಕಾರ್ಡಿಂಗ್ ಟು ಮೀ, ಅಲಿಶಾ ಈಸ್ ಅ ಗರ್ಲ್. ಯಾರಿಗೇನು ಗೊತ್ತಿರಲಿಲ್ಲ. ಅಲಿಶಾ ವಾಸ್ ಅ ಗರ್ಲ್ ಹೂ ಡೋಂಟ್ ನೋ ಎನಿಥಿಂಗ್. ಓಕೆ, ಎಲ್ಲ ಜನರಿಂದ ಅವಳು ಬೆಳೆದಿದ್ದಾಳೆ. She was a normal stone, which was groomed and was shaped by a lot of people. Okay. ಅದು ಇನ್ನೂ ಶೇಪ್ ಆಗೋಕ್ಕೆ ಇದೆ. ನನಗೇನು ಅನಿಸುತ್ತೆ ಗೊತ್ತಾ, ಅಲಿಶಾ ಈಸ್ ಎಟ್ ಟು ಡೆವಲಪ್ ಆ್ಯಂಡ್ ಎಟ್ ಟು ಡೂ ಮೋರ್ ದೆನ್ ದಿಸ್. ಐ ಫೀಲ್ ದ್ಯಾಟ್ ಟಿಲ್ ನೌ ಹವೆವರ್ ಪೀಪಲ್ ಹ್ಯಾವ್ ಸಪೋರ್ಟೆಡ್, ನನಗೆ ಸಪೋರ್ಟ್ ಮಾಡಿದ್ದಾರೆ ಜನರು. ಇನ್ನೂ ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ನನ್ನ ಹಾಗೆ ಬೇರೆ ಹುಡುಗಿಯರು ಯಾರು ಇಂಡಸ್ಟ್ರಿಗೆ ಬರ್ತಾರೆ, ಇಲ್ಲಾಂದರೆ ಬೇರೆ ಇಂಡಸ್ಟ್ರಿಯಲ್ಲಿ ಹೋಗ್ತಾ ಇದ್ದಾರೆ, ಇಲ್ಲ ಕೆಲಸ ಮಾಡ್ತಾರೆ ಹೆಣ್ಮಕ್ಳು, ಇಲ್ಲಾಂದರೆ ಎನಿಬಡಿ, ಅವರಿಗೆ ನೀವು ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಗ್ರೂಮ್ ಮಾಡಿ, ಹೀಗೆ ಶೇಪ್ ಮಾಡಿ. ಬಿಕಾಸ್ ಏನು ಗೊತ್ತಾ, ನನ್ನ ಲೈಫ್ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ನನ್ನ ಕೆರಿಯರ್ಗೆ, ನನ್ನ ಇಂಡಸ್ಟ್ರಿಗೆ, ನನ್ನ ಪೀಪಲ್ಗೆ, ಮೈ ಆಡಿಯನ್ಸ್, my fan, everybody, for everybody. This is what Alisha is. Alisha is all about, Alisha is not about a person. Alisha's life is all about people. ಅನುಭವದ ಮೂಟೆಯನ್ನು ಹೊತ್ಕೊಂಡು ಇಲ್ಲಿವರೆಗೂ ಜರ್ನಿಯಲ್ಲಿ ಸಾಗಿದ್ದಾರೆ. ಯಾವ ಸ್ಟ್ರಗಲ್ ಕೂಡ ವೇಸ್ಟ್ ಅಲ್ಲ ಅಂತಾರೆ ಅಲಿಶಾ ಅವರು. ಸೊ ಡೆಡಿಕೇಶನ್ ಇದ್ದರೆ ಯಾರು ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಅಂತ ಹೇಳ್ತಾರೆ ಅಲಿಶಾ ಅವರು. ಸೊ ಇನ್ನಷ್ಟು ಆಪರ್ಚುನಿಟೀಸ್ ನಿಮಗೆ ಸಿಗಲಿ ಮ್ಯಾಮ್. ಇನ್ನೂ ಒಳ್ಳೊಳ್ಳೆ ಎಂಟರ್ಟೈನ್ಮೆಂಟ್ ಜನರಿಗೆ ಮಾಡುವಂತಹ ಕೆಲಸನ ನೀವು ಮಾಡಿ ಅಂತ ಹೇಳ್ತಾ, ಸೊ ಇದಾಗಿತ್ತು ಇವತ್ತಿನ ವಿಶೇಷ. ಇದೇ ರೀತಿಯ ಮಾಹಿತಿಗಾಗಿ ನೋಡ್ತಾ ಇರಿ ವಿಟಿ ನ್ಯೂಸ್. ವಿಟಿ ನ್ಯೂಸ್, ಸಾಮಾಜಿಕ ಬದಲಾವಣೆಗಾಗಿ. ಇನ್ನಷ್ಟು ಸುದ್ದಿಗಳಿಗಾಗಿ ನಿಮ್ಮ ವಿಟಿ ನ್ಯೂಸ್ ಅನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.